ಹೆಲೋ ಫ್ರೆಂಡ್ಸ್ ಈ ದಿನ ನಾನು ಸಿಂಪಲ್ ಆಗಿರುವಂತಹ ಒಂದು ಮುದ್ದಾಗಿರುವಂತಹ ಒಂದು ಸ್ಯಾರಿ ಕುಚ್ಚನ್ನ ಹೇಳ್ಕೊಡ್ತೀನಿ. ತುಂಬಾನೇ ಈಸಿ ನೋಡಿ ಫ್ರೆಂಡ್ಸ್, ಇದೇನೆ ಕ್ಯೂಟ್ ಆಗಿರುವಂತಹ ಒಂದು ಸಿಂಪಲ್ ಸ್ಯಾರಿ ಕುಚ್ಚು. ಇದನ್ನು ಹೇಗೆ ಹಾಕೋದು ಅಂತ ನಾನು ಸುಲಭವಾಗಿ ನಿಮಗೆ ಕನ್ನಡದಲ್ಲಿ ಹೇಳ್ಕೊಡ್ತೀನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಸಿಂಪಲ್ ಆಗಿರುವಂತಹ ಒಂದು ಸ್ಯಾರಿ ಕುಚ್ಚು ಹೇಳ್ಕೊಡ್ತೀನಿ. ಬನ್ನಿ ಅದು ಹೇಗೆ ಹಾಕೋದು ಅಂತ ನೋಡೋಣ. ಮೊದಲಿಗೆ ನಾನು ಅದಕ್ಕೆ ಪಿಂಕ್ ಕಲರ್ ದಾರವನ್ನು ಆರಳೆ ತಗೊಂಡು ನಾಟ್ ಹಾಕಿ ಇಟ್ಕೊಂಡಿದ್ದೀನಿ, ಅಂದರೆ ಗಂಟನ್ನು ಹಾಕಿ ಇಟ್ಕೊಂಡಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ದಪ್ಪದಾಗಿರುವಂತಹ ಒಂದು ರೌಂಡ್ ಬೀಡನ್ನು ಸಹ ನಾನು ತಗೊಂಡಿದ್ದೀನಿ. ಜೊತೆಗೆ ಸ್ಮಾಲ್ ಬೀಡ್, ಮೆಟಲ್ ಬೀಡನ್ನು ಸಹ ತಗೊಂಡಿದ್ದೀನಿ. ಸೊ ಇವಾಗ ನಾವು ಸ್ಯಾಂಪಲ್ ಪೀಸ್ಗೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡೋಣ. ನಾಟ್ ಬ್ಯಾಕ್ ಸೈಡ್ಗೆ ಬರೋ ಥರ ನಾವು ಸ್ಯಾಂಪಲ್ ಪೀಸ್ಗೆ ನಾವು ಲಾಕನ್ನು ಮಾಡ್ಕೋಬೇಕು. ಒಂದು ಲಾಕನ್ನು ಮಾಡಿದ ನಂತರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶವನ್ನು ಹಾಕ್ಕೋಬೇಕು. ಏಕೆಂದರೆ ನಾವು ನಾಟನ್ನು ಒನ್ ಟೈಮ್ ಹಾಕ್ಕೊಂಡ್ರೆ ಅದು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಪಕ್ಕದಲ್ಲಿ ಇನ್ನೊಂದು ನಾವು ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶವನ್ನು ಮಾಡ್ಕೋಬೇಕು. ನಂತರ ನಾನು ಬೀಡ್ಸ್ ತೋರಿಸಿದ್ನಲ್ಲ, ಈ ಬೀಡ್ ಇಲ್ಲ ಅಂದರೆ ನಿಮ್ಮ ಹತ್ರ ಬೇರೆ ಯಾವುದು ಬೀಡಿದೆ ಅದನ್ನು ಸಹ ಹಾಕ್ಕೋಬೋದು. ನಾನು ಇದನ್ನೇ ಹಾಕ್ಕೊಂಡಿದ್ದೀನಿ, ರೌಂಡ್ ಬೀಡನ್ನು. ಸೊ ಈ ಬೀಡನ್ನು ಇನ್ಸರ್ಟ್ ಮಾಡಿ ಒನ್ ಟೈಮ್ ಬೀಡ್ ಲಾಕನ್ನು ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿದ ನಂತರ ಬೀಡ್ನ ಲೆವೆಲ್ಗೆ ನಾವು ಬಟ್ಟೆಗೂ ಸಹ ಒನ್ ಟೈಮ್ ಲಾಕನ್ನು ಮಾಡ್ಕೊಳ್ಳೋಣ. ಸೊ ನಾನು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಬಟ್ಟೆಗೂ ಸಹ ಒನ್ ಟೈಮ್ ಬೀಡನ್ನು ಲಾಕ್ ಮಾಡ್ತಾ ಇದ್ದೀನಿ. ಅದ ನಂತರ ದಾರವನ್ನು ಮೇಲ್ಭಾಗ ಮಾಡಿ ಮತ್ತೆ ಅದೇ ಬೀಡನ್ನು ಇನ್ನೊಂದು ಸರಿ ನಾವು ಇನ್ಸರ್ಟ್ ಮಾಡ್ಕೋಬೇಕು. ಅಂದರೆ ಇನ್ನೊಂದು ಸೆಕೆಂಡ್ ಟೈಮ್ ಬೀಡನ್ನು ಹಾಕ್ಕೊತಾ ಇದ್ದೀನಿ. ಸೊ ಇದು ಬೀಡನ್ನು ಹಾಕಿರೋದ್ರಿಂದ ಸಿಂಪಲ್ ಆದ್ರೂ ರಿಚ್ ಲುಕ್ಕನ್ನು ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಸಿಂಪಲ್ ಡಿಸೈನಿಗೂ ಸಹ ಬೀಡನ್ನು ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ 2 ಟೈಮ್ ಹಾಕಿದ ನಂತರ ಮತ್ತೆ ದಾರವನ್ನು ಮೇಲ್ಭಾಗ ಮಾಡೋಣ. ಮೇಲ್ಭಾಗ ಮಾಡಿ ಮತ್ತೆ ನಾವು ಇನ್ನೊಂದು ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಸೊ ಬೀಡನ್ನು ಇನ್ಸರ್ಟ್ ಮಾಡಬೇಕಾದ್ರೆ ಆರೇಳೆ ದಾರನೂ ಒಂದೇ ಸಲ ನಾವು ಇನ್ಸರ್ಟ್ ಮಾಡಿ ಅದನ್ನು ಲಾಕ್ ಮಾಡಿ ಬಟ್ಟೆಗೂ ಸಹ ಲಾಕನ್ನು ಮಾಡ್ಕೋಬೇಕು. ಒಂದೇ ಲೆವೆಲ್ಗೆ ಲಾಕನ್ನು ಮಾಡಿ. ನಾವು ಲಾಕ್ ಮಾಡಬೇಕಾದ್ರೆ ಟೈಟಾಗಿ ಎಳೆಯೋದು, ಲೂಸ್ ಮಾಡುವುದು ಆ ಥರ ಮಾಡಬೇಡಿ. ಬಟ್ಟೆ ಸುಕ್ಕಾದರೆ ಡಿಸೈನ್ ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಅದು ಹಾಳಾಗಿ ಕಾಣಿಸುತ್ತೆ, ಅಂದರೆ ಚೆನ್ನಾಗಿ ಕಾಣಿಸೋದಿಲ್ಲ, ಡಿಸೈನ್ ಸುಕ್ಕಾಗಿ ಕಾಣಿಸುತ್ತೆ ಸ್ಯಾರಿ. ಸೊ ಅದಾದ ನಂತರ ನಾನು ಚೈನನ್ನು ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡಿದ್ದೀನಿ. ನಂತರ 4 ಚೈನ್, 5 ಚೈನ್, 6 ಚೈನ್. ಸೊ 6 ಚೈನ್ ಹಾಕ್ಕೊಂಡು ನಾವು 6 ಚೈನ್ ಲೆವೆಲ್ಗೆ ಲಾಕನ್ನು ಮಾಡೋದು ಬೇಡ. ಅದಕ್ಕಿಂತ ಸ್ವಲ್ಪ ಒಳಗಡೆ, ಅಂದರೆ 2 ಚೈನ್ ಒಳಗಡೆ ತೊಗೊಂಡು ಲಾಕನ್ನು ಮಾಡ್ಕೋಬೇಕು. 6 ಚೈನ್ ಲೆವೆಲ್ಗೆ ಲಾಕ್ ಮಾಡೋ ಬದಲು ಒಂದು ಸ್ವಲ್ಪ 2 ಚೈನ್ ಒಳಗಡೆ ನೀಡಲ್ನ ತೊಗೊಂಡು ಸ್ವಲ್ಪ ಲೂಸಾಗಿ ಅದನ್ನು ನಾವು ಲಾಕನ್ನು ಮಾಡ್ಕೋಬೇಕು. ಅಲ್ಲೇ ಆರ್ಚ್ ಬರುತ್ತೆ. ನಂತರ ಮತ್ತೆ ದಾರವನ್ನು ಮೇಲ್ಭಾಗ ಮಾಡ್ಕೊಳ್ಳೋಣ, ಮತ್ತು ಬೀಡನ್ನು ಲಾಕನ್ನು ಮಾಡ್ಕೊಳ್ಳೋಣ. ಸೊ ಬೀಡ್ ಇನ್ಸರ್ಟ್ ಮಾಡಿದ ನಂತರ ಬೀಡನ್ನ ಒನ್ ಟೈಮ್ ಲಾಕ್ ಮಾಡಿಕೊಂಡು ನಂತರ ಬಟ್ಟೆಗೂ ಸಹ ನಾವು ಲಾಕನ್ನು ಮಾಡ್ಕೋಬೇಕು. ತುಂಬಾ ಈಸಿ ಫ್ರೆಂಡ್ಸ್. ಕೆಲವರು ಕಸ್ಟಮರ್ಸ್ ಬಂದು ನನಗೆ ಸಿಂಪಲ್ ಆಗಿರುವಂತಹ ಸ್ಯಾರಿ ಡಿಸೈನ್ನ ಹಾಕ್ಕೊಡಿ ಅಂದಾಗ ಈ ಥರ ಡಿಸೈನ್ ಹಾಕಿದ್ರೆ ಅವರಿಗೆ ನೋಡೋದಕ್ಕೂ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಸ್ಯಾರಿಗೂ ಸಹ ಮುದ್ದಾಗಿ ಕಾಣಿಸುತ್ತೆ. ಸೊ ಈ ಥರ ಸಿಂಪಲ್ ಡಿಸೈನು ಸಹ ನಾವು ಹಾಕ್ಬೋದು. ಸೊ 2ನೇ ಸರಿ ನಾನು ಬೀಡನ್ನು ಇನ್ಸರ್ಟ್ ಮಾಡಿ ಬಟ್ಟೆಗೆ ಸಹ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಇದನ್ನು ಹಾಗೇ ನಾವು ಕಂಟಿನ್ಯೂ ಮಾಡ್ಕೋಬೇಕು. 2 ಟೈಮ್ ಲಾಕ್ ಮಾಡಿದ ನಂತರ ಮತ್ತೆ ದಾರವನ್ನು ಮೇಲ್ಭಾಗ ಮಾಡಿ ಮತ್ತೆ ಇನ್ನೊಂದು ಬೀಡನ್ನು ನಾವು ಲಾಕನ್ನು ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಮತ್ತೆ ನಾನು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಹೀಗೆ ನಾವು ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. 3 ಸರಿ ಬೀಡ್ ಲಾಕ್ ಮಾಡಬೇಕು. ನಂತರ 6 ಚೈನ್ನ ಹಾಕ್ಕೋಬೇಕು. ನೋಡಿ, 3ನೇ ನಾವು ಬೀಡ್ ಲಾಕನ್ನು ಮಾಡಿ ಬಟ್ಟೆಗೂ ಸಹ ಬೀಡ್ ಲೆವೆಲ್ಗೆ ನಾನು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ ಮಾಡಿದ ನಂತರ ಮತ್ತೆ ನಾವು 6 ಚೈನ್ಗಳನ್ನು ಹಾಕ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ, ಈ ಥರ 3 ಬೀಡ್ ಲಾಕ್, 6 ಚೈನ್, 3 ಬೀಡ್ ಲಾಕ್. ನಂತರ ಮತ್ತೆ ನಾವು 6 ಚೈನನ್ನು ಹಾಕ್ಕೋಬೇಕು. 6 ಚೈನ್ ಹಾಕಿದ ನಂತರ 6 ಚೈನ್ ಲೆವೆಲ್ಗೆ ನಾವು ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು. ನೋಡಿ, 6 ಚೈನ್ ಲೆವೆಲ್ಗೆ ಅಲ್ಲ, 6 ಚೈನ್ ಲೆವೆಲ್ ಬದಲು ಒಳಗಡೆ ಸ್ವಲ್ಪ ಲೂಸಾಗಿ ಬರೋ ಥರ ಆರ್ಚ್ ಹಾಕಬೇಕಲ್ಲ. ಸೊ ಅದಕ್ಕೋಸ್ಕರ 6 ಚೈನ್ ಲೆವೆಲ್ಗೆ ಬೇಡ, ಒಳಗಡೆ 1-2 ಚೈನ್ ಒಳಗಡೆ ತೊಗೊಂಡು ಅದನ್ನು ನಾವು ಲಾಕ್ ಮಾಡ್ಕೊಂಡಿದ ನಂತರ ಮತ್ತೆ ನಾವು ಹಾಗೇ 3 ಬೀಡನ್ನು ಹಾಕ್ಕೊಂಡು ಲಾಕ್ ಮಾಡ್ತಾ ಹೋಗಬೇಕು. ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. 3 ಬೀಡು 6 ಚೈನ್ನ ಒಳಗಡೆ ಒಂದು ಸ್ವಲ್ಪ ಇನ್ಸರ್ಟ್ ಮಾಡಿ 6 ಚೈನ್ನ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೋಬೇಕು. ಮತ್ತೆ 3 ಬೀಡನ್ನು ಇನ್ಸರ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ 6 ಚೈನ್ನ ಒಳಗಡೆ ಸ್ವಲ್ಪ ನೀಡಲ್ನ ಒಳಗಡೆ ತೊಗೊಂಡು ಹೀಗೆ ಲಾಕನ್ನು ಮಾಡ್ಕೋಬೇಕು.
ಆ ಥರ ಮಾಡೋದ್ರಿಂದ ನಮಗೆ ಆರ್ಚ್ ಮಾಡಿದಾಗ ಕಂಬಗಳನ್ನು ಜಾಸ್ತಿ ಅಂದರೆ ಡಬಲ್ ಕ್ರೋಶವನ್ನು ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ 6 ಚೈನ್ ಲಾಕ್ ಮಾಡಿದ ನಂತರ ಮತ್ತೆ ನಾವು ಕಂಟಿನ್ಯೂ ಮಾಡ್ಕೋಬೇಕು. ಮತ್ತೆ 3 ಬೀಡನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೋಬೇಕು. ಸೊ 3 ಬೀಡನ್ನು ಹಾಕ್ಕೊಂಡ್ವಿ, ಲಾಕನ್ನು ಸಹ ಮಾಡ್ತಾ ಇದ್ದೀವಿ. ನೋಡ್ತಾ ಇರಿ, ಹಾಗೆಯೇ ಡಿಸೈನ್ನ ಈಸಿಯಾಗಿ ನಿಮಗೆ ಕನ್ನಡದಲ್ಲಿ ಹೇಗೆ ಮಾಡೋದು ಹಾಕೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಲಾಕ್ ಮಾಡಿದ ನಂತರ ಮತ್ತೆ ನಾನು 2 ಚೈನನ್ನು ಹಾಕ್ಕೊಂಡು ದಾರವನ್ನು ಮೇಲ್ಭಾಗ ಮಾಡಿ ಸಿಸರ್ನಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿದ ನಂತರ ದಾರವನ್ನು ಈ ಥರ ಟೈಟಾಗಿ ಎಳೆದ್ರೆ ಅದು ದಾರ ಅಲ್ಲೇ ಲಾಕ್ ಆಗಿರುತ್ತೆ. ನಾವು ಕೈಯಲ್ಲಿ ಲಾಕ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಈ ಥರ ನಾನು 3 ಬೀಡನ್ನು ಹಾಕಿದೆ, 6 ಚೈನ ಒಳಗಡೆ ತೊಗೊಂಡು ಲಾಕ್ ಮಾಡಿದೆ. ಮತ್ತೆ 3 ಬೀಡು 6 ಚೈನ್, 3 ಬೀಡು 6 ಚೈನ್, ಮತ್ತೆ 3 ಬೀಡ ಹಾಕ್ಕೊಂಡು ನಂತರ ಒಂದು ಬೀಡ್ ಲಾಕ್ ಮಾಡಿ ಪಕ್ಕದಲ್ಲಿ ಇನ್ನೊಂದು ಕ್ರೋಶವನ್ನು ಹಾಕ್ಕೊಂಡು ಮತ್ತೆ 2 ಚೈನ್ ಹಾಕಿ ನಾನು ಲಾಕನ್ನು ಮಾಡ್ಕೊಂಡಿದ್ದೀನಿ. ಈ ಥರ ಕಂಪ್ಲೀಟ್ ಬೇಸ್ ಆದಮೇಲೆ ಅದೇ ದಾರದಲ್ಲಿ ನಾವು ಮತ್ತೆ ಸೇಮ್ ಕಲರ್ ಥ್ರೆಡ್ನಲ್ಲಿ ಒಂದು ಸಿಂಗಲ್ ಕ್ರೋಶವನ್ನು ಒಂದು ಲಾಕನ್ನು ಮಾಡ್ಕೋಬೇಕು. ಅಂದರೆ ಲಾಕ್ ಮಾಡಿದ ಮೇಲೆ ಒಂದು ಬೀಡ್ ಲಾಕ್ ಪಕ್ಕದಲ್ಲಿ ಲಾಕ್ ಇದೆಯಲ್ಲ ಅದರ ಮೇಲೆ ಒಂದು ಸಿಂಗಲ್ ಲಾಕನ್ನು ಮಾಡಿಕೊಂಡು ನಾವು ಅದಕ್ಕೆ ಚೈನನ್ನು ಹಾಕ್ಕೋಬೇಕು. ಚೆಕ್ ಮಾಡ್ಕೋಬೇಕು 3 ಚೈನ್ ಆಗುತ್ತಾ 4 ಚೈನ್ ಆಗುತ್ತಾ ಅಂತ. ಈ ಥರ ಚೈನ್ ಹಾಕ್ಕೊಂಡು ನಾನು 4 ಚೈನ್ ಹಾಕ್ಕೊಂಡು ಬೀಡ್ ಪಕ್ಕದಲ್ಲಿರೋ ಲಾಕ್ನ ಮೇಲೆ ಆ 4 ಚೈನನ್ನು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಅಂದರೆ ಬೀಡ್ನ ಸುತ್ತ ಆ 4 ಚೈನ್ ಕವರ್ ಆಗಬೇಕು. ಸೊ ಲಾಕ್ ಮಾಡಿದ ನಂತರ ಮತ್ತೆ ನಾವು ಸೇಮ್ ಅದೇ 4 ಚೈನ್ನ ಮತ್ತೆ ಹಾಕ್ಕೋಬೇಕು. ಮತ್ತೆ ಬೀಡ್ನ ಸುತ್ತ ಒನ್ ಟೈಮ್ ಲಾಕನ್ನು ಮಾಡ್ಕೋಬೇಕು. ಅಂದರೆ ಬೀಡ್ನ ಪಕ್ಕದಲ್ಲಿರುವಂತಹ ಲಾಕ್ನ ಮೇಲೆ ನಾವು ಲಾಕ್ ಮಾಡಿದ್ರೆ 4 ಚೈನು ಬೀಡ್ನ ಸುತ್ತ ಕವರ್ ಆಗಿರುತ್ತೆ. ನೋಡಿ ಈ ರೀತಿ ನಾವು 4 ಚೈನ್ ಹಾಕ್ಕೊಂಡು ಲಾಕನ್ನು ಮಾಡ್ಕೋಬೇಕು. ಲಾಕ್ನ ಮೇಲೆ ಒಂದು ಲಾಕನ್ನು ಮಾಡ್ಕೋಬೇಕು. ನಂತರ ಪಕ್ಕದಲ್ಲಿರುವಂಥ ಇನ್ನೊಂದು ಬೀಡ್ನ ಮೇಲೆ ಲಾಕನ್ನು ಮಾಡೋ ಹಾಗಿಲ್ಲ. ಡೈರೆಕ್ಟ್ ಅಲ್ಲಿಂದಲೇ ನೀವು ಸೂಜಿ ಮೇಲೆ ದಾರ ತಗೊಂಡು 6 ಚೈನ ಒಳಗಡೆ ನಾವು ಡಬಲ್ ಕ್ರೋಶವನ್ನು ಅಥವಾ ಕಂಬಗಳನ್ನು ಮಾಡ್ತಾ ಹೋಗಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ನಿಧಾನವಾಗಿ ಮಾಡ್ಕೊಳ್ಳಿ. ಡಬಲ್ ಕ್ರೋಶವನ್ನು ಮಾಡಬೇಕಾದ್ರೆ ಒಂದೇ ಲೆವೆಲ್ನಲ್ಲಿ ಮಾಡ್ಕೊಳ್ಳಿ. ನೀವು ಯಾವ ಲೆವೆಲ್ನಲ್ಲಿ ನೀಡಲ್ನ ಮೇಲೆ ಎತ್ತಿ ದಾರವನ್ನು ಪಿಕ್ ಮಾಡ್ತೀರೋ ಸೊ ಅದೇ ಸಮನಾಗಿ ಒಂದೇ ಲೆವೆಲ್ನಲ್ಲಿ ನೀವು ಮಾಡ್ತಾ ಹೋಗಬೇಕು. ಸೊ ಈ ರೀತಿ ನಾವು ಡಬಲ್ ಕ್ರೋಶವನ್ನು ಕಂಟಿನ್ಯೂ ಮಾಡ್ಕೋಬೇಕು. ಎಷ್ಟು ಡಬಲ್ ಕ್ರೋಶವನ್ನು ಮಾಡಿ ಮಧ್ಯೆ ಒಂದು ಬೀಡ್ ಹಾಕಬೇಕು ಅನ್ನೋದನ್ನ ನಿಮಗೆ ಹೇಳ್ತೀನಿ. ಈಗ ನಾನು 3ನೇ ಡಬಲ್ ಕ್ರೋಶವನ್ನು ಮಾಡ್ತಾಯಿದ್ದೀನಿ. ಈಗ 4ನೇದು ಹಾಗೆಯೇ ಡಬಲ್ ಕ್ರೋಶವನ್ನು ಸೇಮ್ ಹಾಗೆಯೇ ಮಾಡ್ತಾ ಹೋಗೋಣ. 4 ಡಬಲ್ ಕ್ರೋಶ ಆದಮೇಲೆ 5ನೇದು ಮಾಡ್ಕೊಳ್ಳೋಣ. ಕೌಂಟ್ ನಿಮಗೆ ಗೊತ್ತಾಗಲಿ ಅಂತ ನಾನು ಈಗ ಹೇಳ್ತಾ ಇದ್ದೀನಿ. 5 ಡಬಲ್ ಕ್ರೋಶ ಆಗಿದ ನಂತರ 6ನೇ ಡಬಲ್ ಕ್ರೋಶವನ್ನು ನಾನು ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಈಗಾಗಲೇ ನಾನು ಎಷ್ಟೊಂದು ಎಲ್ಲ ವಿಡಿಯೋದಲ್ಲೂ ಡಬಲ್ ಕ್ರೋಶ ಹೇಗೆ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ. ನೋಡಿ 6 ಡಬಲ್ ಕ್ರೋಶ ಹಾಕಿದ ನಂತರ 7ನೇ ಡಬಲ್ ಕ್ರೋಶವನ್ನು ಅಥವಾ 7ನೇ ಕಂಬವನ್ನು ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. 7 ಕಂಬ ಆದ ನಂತರ ದಾರವನ್ನು ಮೇಲ್ಭಾಗ ಮಾಡಿ ಒಂದು ಸ್ಮಾಲ್ ಮೆಟಲ್ ಬೀಡನ್ನು ಹಾಕ್ಕೊಳ್ಳೋಣ. ಇದು ಹಾಕೋದ್ರಿಂದ ಇನ್ನೂ ಸ್ವಲ್ಪ ಆರ್ಚ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಮಧ್ಯದಲ್ಲಿ ಒಂದು ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡನ್ನು ಇನ್ಸರ್ಟ್ ಮಾಡಿದ ನಂತರ ಬೀಡ್ ಲಾಕ್ ಮಾಡೋ ಬದಲು ಅಲ್ಲಿಂದಲೇ ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳೋಣ ಡಬಲ್ ಕ್ರೋಶವನ್ನು. ಸೊ ಡಬಲ್ ಕ್ರೋಶವನ್ನು ಹಾಗೆಯೇ 7 ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನು ಹಾಕ್ಕೊಂಡಿದ್ದೀನಿ. ಮತ್ತೆ ಇನ್ನು ಉಳಿದ 7 ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಮಿಡಲ್ನಲ್ಲಿ 7 ಆದ ನಂತರ ಮಿಡಲ್ನಲ್ಲಿ ನಾವು ಬೀಡನ್ನು ಹಾಕ್ಕೋಬೇಕು. ಸೊ ಟೋಟಲ್ 14 ಡಬಲ್ ಕ್ರೋಶವನ್ನು ಹಾಕ್ಕೋಬೇಕು. ಮಿಡಲ್ನಲ್ಲಿ 7 ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನು ಹಾಕ್ಕೊಂಡು ಮತ್ತೆ 7 ಡಬಲ್ ಕ್ರೋಶವನ್ನು ಹಾಗೆಯೇ ಕಂಟಿನ್ಯೂ ಮಾಡ್ಕೋಬೇಕು. ತುಂಬಾ ಈಸಿ ಫ್ರೆಂಡ್ಸ್. ನಾವು ಡಬಲ್ ಕ್ರೋಶವನ್ನು ಕಲ್ತ್ಕೊಂಡ್ರೆ ಬೇರೆ ಬೇರೆ ಬೇಸನ್ನು ಹಾಕ್ಕೊಂಡು ಆ ಬೇಸ್ಗೆ ನಾವು ಅದರದ್ದೇ ಆದ ಒಂದು ಡಿಸೈನನ್ನು ಹಾಕ್ಕೋಬೋದು. ಸೊ ತುಂಬಾ ಈಸಿ. ಒನ್ ಟೈಮ್ ನೀವು ಅದನ್ನು ಕಲ್ತ್ಕೊಳ್ಳಿ, ಲೈಫ್ ಲಾಂಗ್ ನಿಮಗೆ ಅದು ಹೆಲ್ಪ್ ಆಗುತ್ತೆ. ನಿಮಗೆ ಅದನ್ನೇ ಒಂದು ಹಾಬಿ ಅಂತನಾರ ಮಾಡ್ಕೊಳ್ಳಿ, ಒಂದು ವರ್ಕಾಗಿ ಸಹ ನೀವು ಮಾಡ್ಕೋಬೋದು. ತುಂಬಾ ಈಸಿ ಫ್ರೆಂಡ್ಸ್. ಮೊದಲು ನಿಮ್ಮ ಸ್ಯಾರಿಗೆ ಹಾಕ್ಕೊಳ್ಳಿ. ನಿಮ್ಮ ಸ್ಯಾರಿನ ಹಾಕ್ಕೊಂಡು ನೀವು ಪಕ್ಕಾ ಆಗಿ ನಂತರ ನೀವು ನಿಮ್ಮದೇ ಆದ ಒಂದು ಅಂಗಡಿಯನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲ ಮನೆಯಲ್ಲೇ ನಿಮಗೆ ಮೊದಲು ಫ್ರೆಂಡ್ಸ್ ರಿಲೇಟಿವ್ಸು ಬೇರೆ ಸರ್ಕಲ್ಗೆಲ್ಲ ಹೇಳಿ, ಸುತ್ತಮುತ್ತ ಇರೋರಿಗೆಲ್ಲ ಅವ್ರದ್ದು ಸ್ಯಾರೀಸ್ ಎಲ್ಲ ನಿಮಗೆ ಬರ್ತಾ ಇರತ್ತೆ. ಸೊ ಈ ರೀತಿ ನಿಮ್ಗೆ ಅವ್ರಿಗೆ ಕುಚ್ಚನ್ನು ಹಾಕ್ಕೊಡಿ. ನಿಮಗೂ ಸಹ ಪ್ರಾಫಿಟ್ ಆಗುತ್ತೆ. ನಿಮಗೆ ಒಂದು ಮಾಡಿದ್ದೀನಿ, ಕಲ್ತೀನಿ, ಅದರಿಂದ ಏನಾದರೂ ಒಂದು ಪ್ರಾಫಿಟ್ ಬರ್ತಿದೆ ಅನ್ನೋ ಒಂದು ಖುಷಿ ಸಹ ಇರುತ್ತೆ. ಸೊ ಇದೇ ರೀತಿ ನೀವು ಇದನ್ನು ಒಂದು ಆರ್ಚ್ ಕಂಪ್ಲೀಟ್ ಆದಮೇಲೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಎಷ್ಟು ಕ್ಯೂಟಾಗಿ ಮುದ್ದಾಗಿ ಪುಟ್ಟಾಗಿ ಕಾಣಿಸ್ತಾ ಇದೆ ನೋಡಿ. ಇದ ನಂತರ ನಾವು ಮತ್ತೆ ಬೀಡ್ನ ಮೇಲ್ಭಾಗ ನಾವು ಮತ್ತೆ 4 ಚೈನನ್ನು ಹಾಕ್ಕೊಂಡು ಬೀಡ್ನ ಪಕ್ಕದಲ್ಲಿರುವಂತಹ ಚೈನ್ಗೆ ನಾವು ಅಂದರೆ ಲಾಕಿಗೆ ನಾವು ಒಂದು ಲಾಕನ್ನು ಮಾಡ್ಕೋಬೇಕು. ಅಂದರೆ 4 ಚೈನ್ನ ಹಾಕ್ಕೊಂಡು ಕವರ್ ಮಾಡ್ಕೋಬೇಕು. ಬೀಡ್ನ ಪಕ್ಕದಲ್ಲಿ ಒಂದು ಲಾಕ್ ಮಾಡಿಕೊಂಡು ನಂತರ ಮತ್ತೆ ನಾವು
ಪಕ್ಕದಲ್ಲಿರುವಂಥ ಬೀಡ್ಗೆ 4 ಚೈನ್ ಹಾಕ್ಕೊಂಡಲೇ ಮತ್ತೆ ನಾವು ಸೇಮ್ ಹಾಗೆಯೇ 6 ಚೈನ್ನ ಒಳಗಡೆ ಅಲ್ಲಿಂದಲೇ ನಾವು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಒಟ್ಟು 14 ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ನಿಧಾನವಾಗಿ ತೋರಿಸ್ತಿದ್ದೀನಿ, ಒನ್ ಟೈಮ್ ತೋರಿಸಿದ್ದೀನಿ, ಈಗ ಸ್ವಲ್ಪ ಸ್ಪೀಡಾಗಿ ಹಾಕ್ತಾ ಇದ್ದೀನಿ. ಸ್ಟಾರ್ಟಿಂಗ್ನಲ್ಲಿ ಮೊದಲು 7 ಅಂದರೆ 7 ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ ಅಥವಾ ಕಂಬಗಳನ್ನಾಗಿ ಮಾಡ್ಕೊಳ್ಳೋಣ. 7 ಕಂಬಗಳಾದ ನಂತರ ಒಂದು ಬೀಡನ್ನು ನಾವು ಇನ್ಸರ್ಟ್ ಮಾಡ್ಕೋಬೇಕು. ಸೊ ನಾನಿಲ್ಲಿ 7 ಕಂಬಗಳನ್ನು ಹಾಕಿದ ನಂತರ ಬೀಡನ್ನು ಹಾಕ್ಕೊತೀನಿ. ಹಾಗೆಯೇ ನೋಡ್ತಾ ಇರಿ, ಕಂಪ್ಲೀಟಾಗಿ ಡಿಸೈನ್ ಹೇಗೆ ರೆಡಿ ಆಗುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ. ತುಂಬಾ ಈಸಿ ಫ್ರೆಂಡ್ಸ್, ಇದು ಎಷ್ಟು ಸಿಂಪಲ್ ಅಂದರೆ ಅಷ್ಟೇ ರಿಚ್ ಆಗಿ ಸಹ ಕಾಣಿಸುತ್ತೆ ಬೀಡನ್ನು ಹಾಕಿರೋದ್ರಿಂದ. ಸೊ ಈ ರೀತಿ ನೀವು ಕಂಪ್ಲೀಟ್ ಡಿಸೈನ್ನ ಮಾಡ್ಕೋಬೇಕು. ಸ್ಯಾಂಪಲ್ಗೆ ಹಾಕ್ತಿದ್ದೀನಿ, ನಿಮ್ಗೆ ಸ್ಯಾರಿಗೆ ಹಾಕ್ಕೊಂಡು ನೋಡಿ, ಇಷ್ಟ ಆದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕೆಲವು ಸೀರೆಗಳು ತುಂಬ ತೆಳುವಾಗಿರುತ್ತೆ, ಆ ಥರದಕ್ಕೆ ಹೆವಿ ಬ್ರೈಡಲ್ ಅಥವಾ ಹೆವಿ ಡಿಸೈನ್ನ ಹಾಕೋದಕ್ಕೆ ಆಗೋದಿಲ್ಲ. ಸೊ ಅಂಥ ಸ್ಯಾರಿಗಳಿಗೆ ಈ ಥರ ಸಿಂಪಲ್ ಆಗಿರುವಂತಹ ಲೈಟ್ ವೆಯ್ಟ್ ಡಿಸೈನ್ನ ಹಾಕಿದ್ರೆ ಸ್ಯಾರಿಗೂ ರಿಚ್ ಲುಕ್ಕನ್ನು ಕೊಡುತ್ತೆ. ಸೊ ಸ್ಯಾರಿನೂ ಏನೂ ಹಾಳಾಗೋದಿಲ್ಲ. ಸಿಂಪಲ್ಲಾಗಿ ಈ ಥರ ಡಿಸೈನ್ನ ಹಾಕ್ಕೋಬೋದು. 7 ಕಂಬಗಳನ್ನು ಹಾಕಿದ ನಂತರ ಒಂದು ಬೀಡನ್ನು ನಾನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಒಂದು ಬೀಡನ್ನು ಹಾಕಿದ ನಂತರ ಅಲ್ಲಿ ನಾವು ಬೀಡ್ ಲಾಕ್ ಮಾಡೋ ಬದಲು ಅಲ್ಲಿಂದಲೇ ಮತ್ತೆ ಉಳಿದ 7 ಡಬಲ್ ಕ್ರೋಶವನ್ನು ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಸೊ 7 + 1 ಬೀಡ್ ಮತ್ತು ಇನ್ನು 7 ಡಬಲ್ ಕ್ರೋಶ, ಒಟ್ಟು 14 ಡಬಲ್ ಕ್ರೋಶವನ್ನು ನಾವು ಈ ಥರ ಕಂಪ್ಲೀಟ್ ಡಿಸೈನ್ಗೆ ಹಾಕ್ಕೊತಾ ಹೋಗಬೇಕು. ಅಂದರೆ 14 ಕಂಬಗಳನ್ನಾಗಿ ನಾವು ಮಾಡ್ತಾ ಹೋಗಬೇಕು. ನಂತರ ಪಕ್ಕದಲ್ಲಿರುವಂಥ ಬೀಡ್ನ ಪಕ್ಕದಲ್ಲಿ ನಾವು ಲಾಕನ್ನು ಮಾಡ್ಕೋಬೇಕು. ನಂತರ ಮತ್ತೆ ಹೀಗೇ ಕಂಟಿನ್ಯೂ ಮಾಡ್ಕೋಬೇಕು. 4 ಚೈನ್ನ ಹಾಕ್ಕೊಂಡು ಬೀಡ್ ಸುತ್ತ ಕವರ್ ಮಾಡ್ತಾ ಹೋಗಬೇಕು. ಸೊ ಕಂಪ್ಲೀಟ್ ಡಿಸೈನ್ ರೆಡಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಕ್ಯೂಟಾಗಿರುವಂತಹ ಡಿಸೈನ್ ರೆಡಿಯಾಗಿದೆ. ಮಧ್ಯ ಬೀಡನ್ನ ಹಾಕಿರ್ತೀವಲ್ಲ, ಆ ಬೀಡ್ನಲ್ಲಿ ನಾವು ಕುಚ್ಚನ್ನು ಹಾಕ್ತೀವಿ. ಕುಚ್ಚು ಹಾಕಿದ ನಂತರ ಹೇಗೆ ಕಾಣಿಸುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ಡಿಸೈನ್ ರೆಡಿಯಾಗಿದೆ. ಈಗ ನಾನು ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ. 120 ಎಳೆ ಅಂದರೆ 240 240 ಎಳೆಗಳನ್ನಾಗಿ ಮಾಡಿಕೊಂಡು ನಾನಿಲ್ಲಿ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ಕುಚ್ಚು ಹಾಕಿದ ನಂತರ ನಾವು ಗೋಲ್ಡ್ ಕಲರ್ ಥ್ರೆಡ್ನಲ್ಲಿ ಕುಚ್ಚು ಹಾಕಿದ ನಂತರ ನಾವು ನಾಟನ್ನು ಮಾಡಿ ಆ ನಾಟು ಬ್ಯಾಕ್ ಸೈಡಿಗೆ ಬರೋ ಥರ ಮಾಡ್ಕೋಬೇಕು. ನಂತರ ಆ ನಾಟ್ಗೆ ಒಂದು ನಾವು ಫ್ಯಾಬ್ರಿಕ್ ಗ್ಲೂನ ಹಾಕಿದ್ರೆ ಅದು ನಮಗೆ ಯಾವತ್ತೂ ಲೈಫ್ ಲಾಂಗ್ ಇರುತ್ತೆ. ನಮಗೆ ಅದು